ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಭೂಮಿಕಾ ಇದ್ದು ಏನಾದರೂ ನಾಟಕ ಮಾಡ್ಕೊಂಡು ಗೌತಮ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅವ್ರ ಹೆಲ್ತ್ ಯಾಕೋ ಸರಿಗಿಲ್ಲ ಅಂತ ಅನ್ಸುತ್ತೆ, ಅವ್ರನ್ನ ಡಾಕ್ಟರ್ ಕಡೆ ನಾನು ತೋರಿಸ್ಬೇಕು ಅಂತ ಹೇಳಿ ಭೂಮಿಕಾ ಗೌತಮ್ ಜೊತೆ ಮಾತಾಡ್ತಾಳೆ. ಗೌತಮ್ ಒಪ್ಪದೇ ಇರೋ ಕಾರಣ ಭೂಮಿಕಾನು ಕೂಡ ಇಲ್ಲ, ನನಗೂ ಸುಸ್ತಾಗ್ತಾ ಇದೆ, ಮೈ ಕೈ ಎಲ್ಲ ನೋವು ಆಗ್ತಾ ಇದೆ, ಹಾಗೆ ಹೇಗೆ ಅಂತೇಳಿ ಭೂಮಿಕಾ ಹೇಳ್ತಾಳೆ. ಆಗ ಗೌತಮ್ ಇದ್ದು ಸರಿ ಭೂಮಿಕಾ, ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಬೇಡ ಬೇಡ ಡಾಕ್ಟರ್ ಕಾಲ್ ಮಾಡೋದು ಬೇಡ, ನಿಮಗೊಂದು ನ್ಯಾಯ ನನಗೊಂದು ನ್ಯಾಯನ ಅಂತ ಭೂಮಿಕಾ ಕೇಳ್ತಾಳೆ. ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ, ನನಗೆ ಹಾಗೆ ಸುಮ್ಮನೆ ಆಗಿದ್ದು ಹಾಗೆ ಹೇಗೆ ಅಂತ ಗೌತಮ್ ಹೇಳ್ತಾರೆ. ಆಗ ಭೂಮಿಕಾ ಇದ್ದು ಇಲ್ಲ ಗೌತಮ್ ಅವರೇ, ಒಂದು ಕೆಲಸ ಮಾಡೋಣ, ನಾಳೆ ಇಬ್ರು ಹಾಸ್ಪಿಟ್ಲಿಗೆ ಹೋಗೋಣ, ಇಬ್ರು ಡಾಕ್ಟರ್ ಕಡೆ ಚೆಕಪ್ ಮಾಡ್ಸ್ಕೊಂಬರೋಣ ಅಂತೇಳಿ ಭೂಮಿಕಾ ಹೇಳ್ತಾಳೆ. ನೀವು ಬಂದರೆ ಮಾತ್ರ ನಾನು ಡಾಕ್ಟರ್ ಕಡೆ ಹೋಗ್ತೀನಿ ಅಂತ ಭೂಮಿಕಾ ಹೇಳಿದಾಗ ಗೌತಮ್ ಇದ್ದು ಭೂಮಿಕಾ ಮಾತಿಗೆ ಒಪ್ಕೊಂತಾರೆ. ಸರಿ ಭೂಮಿಕಾ ಆಯ್ತು ಹೋಗೋಣ ಅಂತ ಹೇಳಿ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಹಾಸ್ಪಿಟ್ಲಿಗೆ ಬರ್ತಾರೆ. ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಬ್ಲಡ್ ಟೆಸ್ಟ್ ಅದು ಇದು ಅಂತ ಹೇಳಿ ಪ್ರತಿಯೊಂದು ಟೆಸ್ಟ್ನ ಮಾಡಿಸ್ತಾರೆ. ಆಗ ಡಾಕ್ಟರ್ ಇದು ಸರಿ, ಇದು ಎಲ್ಲ ರಿಪೋರ್ಟ್ ಬರಬೇಕು, ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಿ, ನಿಮಗೇನು ಚೆನ್ನಾಗಿರ್ತೀರಾ, ನೀವು ಹೆಲ್ದಿಯಾಗಿದ್ದೀರಾ, ಹಾಗೆ ಈ ಬಿಸ್ನೆಸ್ ಟೆನ್ಷನ್ನು ಮಕ್ಕಳ ಟೆನ್ಷನ್ ಅಂದ್ಕೊಂಡು ನಿಮಗೆ ಸ್ವಲ್ಪ ಟೆನ್ಷನ್ ಆಗಿ ಈ ರೀತಿ ಆಗಿರ್ಬೋದು, ಅಷ್ಟೇ ಏನೂ ಆಗೋದಿಲ್ಲ, ನೀವು ಆರಾಮಾಗೇ ಇರ್ತೀರಾ ಅಂತೇಳಿ ಡಾಕ್ಟರ್ ಸಮಾಧಾನ ಮಾಡ್ತಾರೆ. ಸರಿ ಆಯಿತು, ಅದೆಲ್ಲ ರಿಪೋರ್ಟ್ ಬರಲಿ ಒಂದ್ಸಲ, ಆಮೇಲೆ ನೋಡಿ ನಿಮಗೆ ಹೇಳ್ತೀನಿ ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್ ಆಯಿತು ಅಂತ ಹೇಳಿ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತೇಳಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತಾರೆ. ಭೂಮಿಕಾ ಮತ್ತು ಗೌತಮ್ ಇಬ್ಬರು ತುಂಬ ಖುಷಿಯಲ್ಲೇ ಐಸ್ ಕ್ರೀಮ್ ತಿಂತ ಮಾತಾಡ್ತಾ ಇರ್ತಾರೆ. ಗೌತಮ್ ಅವರೇ, ಡಾಕ್ಟರ್ ಹೇಳಿದ ಸರಿ, ನೀವು ಮಕ್ಕಳು ಟೆನ್ಷನ್ ಅಂತ ಹೇಳಿ ಬಿಸ್ನೆಸ್ ಬಗ್ಗೆ ತುಂಬ ಟೆನ್ಷನ್ ತೊಗೊಂಡಿದ್ದೀರಾ, ಹಾಗೆ ಮನೇಲಿ ಮಕ್ಕಳ ಬಗ್ಗೆನೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ನಿಮಗೆ ಈ ರೀತಿ ಆಗಿರುತ್ತೆ, ರಿಪೋರ್ಟಲ್ಲಿ ಏನೂ ಬರಲ್ಲ ಬಿಡಿ, ಎಲ್ಲ ನಾರ್ಮಲ್ ಆಗೇ ಇರುತ್ತೆ ಅಂತೇಳಿ ಭೂಮಿಕಾ ಗೌತಮ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಹೌದು ಭೂಮಿಕಾ, ಹಾಗೆ ಆಗಿರ್ಬೋದು ಅಂತೇಳಿ ಗೌತಮ್ ಕೂಡ ಅನ್ಕೊತಾನೆ. ಮಕ್ಕಳನ್ನ ಬಿಟ್ಟು ನಾವಿಬ್ಬರೇ ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದಿದ್ದೀವಿ, ಈ ವಿಷಯ ಏನಾದರೂ ಮಕ್ಕಳಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಆಮೇಲೆ ಅಷ್ಟೇ ಅಂತ ಗೌತಮ್ ಹೇಳ್ತಾರೆ. ಆಗ ಭೂಮಿಕಾ ಇದ್ದು ಹೌದು ಗೌತಮ್ ಅವರೇ, ನನಗೆ ಚೆನ್ನಾಗಿ ಗೊತ್ತು ಬಿಡಿ, ನೀವು ಮಕ್ಕಳಿಗೂ ಕೂಡ ಐಸ್ ಕ್ರೀಮ್ ತೊಗೊತೀರಾ ಅಂತ ಹೇಳಿ ಅಂತ ಭೂಮಿಕಾ ಹೇಳ್ತಾಳೆ. ಹೌದು ಭೂಮಿಕಾ ಅಂತ ಹೇಳಿ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಮಕ್ಕಳಿಗೆ ಐಸ್ ಕ್ರೀಮ್ ತಗೊಂಡು ಮನೆ ಕಡೆ ಹೊರಡ್ತಾರೆ. ಇತ್ತ ಜೀವ ಬೇಜಾರು ಮಾಡ್ಕೊಂಡು ರೂಮಲ್ಲಿ ಒಬ್ಬನೇ ಕೂತಿರ್ತಾನೆ. ಅಷ್ಟರಲ್ಲಿ ಮಹಿ ಬರ್ತಾಳೆ. ಜೀವ ಏನಾಯ್ತು, ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಹೇಳಿ ಕೇಳ್ತಾಳೆ. ಏನೂ ಇಲ್ಲ ಮಹಿ ಅಂತ ಹೇಳಿ ಜೀವ ಹೇಳ್ತಾನೆ. ನೋಡು ಜೀವ, ನೀ ಏನು ಯೋಚನೆ ಮಾಡ್ತಾ ಇದೀಯಾ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ಅವನು ನನಗೂ ಅಣ್ಣನೇ, ಆದ್ರೆ ಏನ್ ಮಾಡೋದು, ಅವನೊಬ್ಬನೇ ಈ ರೀತಿ ಇದ್ದಾನೆ, ಹಾಗೆ ಹೇಗೆ ಅಂತೇಳಿ ಮಹಿ ಹೇಳ್ತಾ ಇರ್ತಾಳೆ. ಜೀವ ಇದ್ದು ಅಲ್ಲ ಮಹಿ, ನೀನು ಒಳ್ಳೆಯವಳಿದೀಯಾ, ನಿಮ್ಮ ಅಣ್ಣವರೆಲ್ಲರೂ ಒಳ್ಳೆಯವರಿದ್ದಾರೆ, ಆದರೆ ಇವನು ಮಾತ್ರ ಯಾಕೆ ಹೀಗಿದ್ದಾನೆ ಅದೇ ಗೊತ್ತಾಗ್ತಾ ಇಲ್ಲ, ಏನಾದರೂ ಮಾಡಬೇಕು ಅಂತ ಹೇಳಿ ಜೀವ ಹೇಳ್ತಾ ಇರ್ತಾನೆ. ಮಹಿ ಇದ್ದು ಜೀವ, ನೀ ಏನೋ ಯೋಚನೆ ಮಾಡ್ತಾ ಇದೀಯಾ, ಏನೋ ಮಾಡೋದಕ್ಕೆ ಹೊರಟಿದೀಯಾ, ನನಗೆ ಹೇಳ್ತಾ ಇಲ್ಲ ನೀನು, ಅದೇನು ಅಂತ ನನಗೂ ಹೇಳು ಜೀವ ಅಂತ ಹೇಳಿ ಮಹಿ ಕೇಳ್ತಾಳೆ. ಜೀವ ಇದ್ದು ಇಲ್ಲ ಮಹಿ, ಆ ರೀತಿ ಏನೂ ಇಲ್ಲ, ಅವನು ಬದಲಾಗಿ ಒಳ್ಳೆಯವನಾದರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಪಾಠ ಕಲಿಸೋ ರೀತಿ ಕಲಿಸ್ಬೇಕಾಗುತ್ತೆ, ಅವ್ನು ಇದೇ ರೀತಿ ಎಲ್ರಿಗೂ ತೊಂದರೆ ಮಾಡ್ಕೊತ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಜೀವ ಹೇಳ್ತಾನೆ. ಆಗ ಮಹಿ ಇದ್ದು ಬೇಜಾರು ಮಾಡ್ಕೊಂಡು ಆಚೆ ಹೋಗ್ತಾಳೆ. ಆನಂದ್ ಇದ್ದು ಗೌತಮ್ಗೆ ಕಾಲ್ ಮಾಡ್ತಾರೆ. ಏನೋ ಗಿಳಿಯ, ಹಾಸ್ಪಿಟ್ಲಿಗೆ ಹೋಗಿ ಬಂದ್ಯಾ, ಏನಂದ್ರು ಡಾಕ್ಟರ್ ಹಾಗೆ ಹೇಗೆ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಕಣೋ, ಅದೇನೋ ಚೆಕಪ್ಪು ಹಾಗೆ ಹೇಗೆ ಅಂತ ಹೇಳಿ ಬ್ಲಡ್ ಟೆಸ್ಟ್ಗೆ ಎಲ್ಲ ಕೊಟ್ಟು ಬಂದಿದ್ದೀವಿ, ನೋಡಬೇಕು ಅಂತ ಹೇಳಿ ಗೌತಮ್ ಹೇಳ್ತಾರೆ. ಆಗ ಆನಂದ್ ಇದ್ದು ಸರಿ ಗಿಳಿಯ, ಆಯಿತು ಒಳ್ಳೇದಾಯ್ತು, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು, ಒಂದ್ಸಲ ಎಲ್ಲ ಚೆಕಪ್ ಮಾಡಿಸ್ಬೇಕು ಕಣೋ, ನೀವು ಹೋಗಿದ್ದು ಒಳ್ಳೇದೇ ಆಯಿತು ಬಿಡು ಅಂತ ಹೇಳಿ ಆನಂದ್ ಗೌತಮ್ಗೆ ಹೇಳ್ತಾರೆ. ಮನೇಲಿ ಗೌತಮ್ ಇದ್ದು ಮಕ್ಳ ಜೊತೆ ಮಾತಾಡ್ತಾ ಇರ್ತಾರೆ. ಭೂಮಿಕಾ ಡೈರಿ ಇದೆ ಅಲ್ವಾ, ಅದನ್ನ ಪ್ರಿಂಟ್ ಹಾಕಿಸಿ ಪಬ್ಲಿಷ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ, ಅದು ಒಂದು ಬುಕ್ ಮಾಡಿಸಿ ನಾಳೆ ಪಬ್ಲಿಷ್ ಆಗ್ತಾ ಇದೆ ಅದು ಅಂತ ಹೇಳಿ ಮಕ್ಳ ಎದುರುಗಡೆ ಹೇಳ್ತಾರೆ. ವಾವ್ ಸೂಪರ್ ಪಾಪ, ತುಂಬ ಖುಷಿ ಆಗ್ತಾ ಇದೆ ಈ ವಿಷಯ ಕೇಳಿ ಅಂತ ಹೇಳಿ ಮಕ್ಕಳು ಕೂಡ ಹೇಳ್ತಾರೆ. ಗೌತಮ್ಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ನೋಡಿ, ಈ ವಿಷಯನ ಮಾತ್ರ ಯಾವುದೇ ಕಾರಣಕ್ಕೂ ಭೂಮಿಕಾ ಅವ್ರಿಗೆ ಗೊತ್ತಾಗಬಾರ್ದು, ಇದು ಸರ್ಪ್ರೈಸ್ ಆಗಿರಬೇಕು ಹಾಗೆ ಹೀಗೆ ಅಂತ ಗೌತಮ್ ಹೇಳ್ತಾರೆ. ಮಕ್ಕಳಿದ್ದು ಸರಿ ಪಾಪ ಆಯಿತು ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿಕಾ ಬರ್ತಾರೆ. ಏನೋ ಮಾತಾಡ್ತಾ ಇದ್ದೀರಾ ಎಲ್ಲರೂ ಸೇರ್ಕೊಂಡು, ನಾನು ಬರೋತ್ಲಿಗೆ ಸುಮ್ಮನಾದ್ರಿ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾಳೆ. ಆಗ ಗೌತಮ್ ಇದ್ದು ಏನೂ ಇಲ್ಲ ಭೂಮಿಕಾ, ಹಾಗೆ ನಾಳೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಸರ್ಪ್ರೈಸಾ, ಏನದು ಅಂತ ಹೇಳಿ ಭೂಮಿಕಾ ಕೇಳ್ತಾರೆ. ಅದೆಲ್ಲ ಹೇಳೋಕೆ ಆಗೋದಿಲ್ಲ, ನಾಳೆ ನಿಮಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿ ಗೌತಮ್ ಹೇಳ್ತಾರೆ. ಅಯ್ಯೋ ಗೌತಮ್ ಅವರೇ, ಸ್ವಲ್ಪನಾದ್ರೂ ಹೇಳಿ ಏನು ವಿಷಯ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾಳೆ. ಆಗ ಗೌತಮ್ ಇದ್ದು ಇಲ್ಲ ಭೂಮಿಕಾ, ಸರ್ಪ್ರೈಸ್ ಅಂತ ಹೇಳಿದ್ವಿ ತಾನೇ, ಅದು ನಾಳೆನೇ ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು ಅಂತೇಳಿ ಗೌತಮ್ ಹೇಳ್ತಾರೆ. ಆಗ ಭೂಮಿಕಾ ಇದ್ದು ಗೌತಮ್ ಅವರೇ, ನಾಳೆವರೆಗೂ ವೇಟ್ ಮಾಡಬೇಕಾ, ನನಗೆ ನಿದ್ದೆನೇ ಬರೋದಿಲ್ಲ ರಾತ್ರಿ, ಏನು ಸರ್ಪ್ರೈಸ್ ಇರ್ಬೋದು ಅಂತ ಹೇಳಿ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ, ಸುಮ್ಮನೆ ನನಗೆ ಟೆನ್ಷನ್ ಕೊಡಬೇಡಿ ಗೌತಮ್ ಅವರೇ, ಅದೇನಂತ ಹೇಳಿ ಅಂತ ಹೇಳಿ ಭೂಮಿಕಾ ಕೇಳ್ತಾಳೆ. ಆಗ ಗೌತಮ್ ಇದ್ದು ಇಲ್ಲ, ಸರ್ಪ್ರೈಸ್ ಅಂತ ಹೇಳಿದ್ವಿ ತಾನೆ ಅಂತ ಹೇಳಿ ಗೌತಮ್ ಹೇಳ್ತಾ ಇರ್ತಾರೆ. ಮಕ್ಕಳಿದ್ದು ನಗಾಡ್ತಾ ಇರ್ತಾರೆ. ಆಗ ಭೂಮಿಕಾಂಗೆ ಡೌಟ್ ಬರುತ್ತೆ. ಓ, ಇದರಲ್ಲಿ ನೀವು ಕೂಡ ಸೇರ್ಕೊಂಡಿದ್ದೀರಾ, ನಿಮಗೂ ಗೊತ್ತಿರುತ್ತೆ, ಹಾಗಾದ್ರೆ ಏನು ವಿಷಯ ಅಂತ ಹೇಳಿ ನಿಮಗೂ ಕೂಡ ಗೊತ್ತಿರುತ್ತೆ, ಹಾಗಾದ್ರೆ ಹೇಳಿ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾಳೆ. ಅಯ್ಯೋ ಇಲ್ಲಮ್ಮ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ಮಕ್ಕಳು ಹೇಳ್ತಾರೆ. ಆಗ ಭೂಮಿಕಾ ಇದ್ದು ಏನು ನಾಟಕ ಮಾಡ್ತಾ ಇದ್ದೀರಾ ನೀವು, ಎಲ್ಲರೂ ಸೇರ್ಕೊಂಡು ನನ್ನಿಂದನೇ ಮುಚ್ಚಿಡ್ತಾ ಇದ್ದಾರಾ ಅಂತ ಹೇಳಿ ಭೂಮಿಕಾ ಕೇಳ್ತಾಳೆ. ಅಯ್ಯೋ ಇಲ್ಲಮ್ಮ, ನಮ್ಗೆ ಏನೂ ಗೊತ್ತಿಲ್ಲ ನಿಜವಾಗ್ಲೂ ಅಂತ ಹೇಳಿ ಮಕ್ಕಳು ಹೇಳ್ತಾರೆ. ನೀವು ಆಡ್ತಾ ಇರೋದನ್ನ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ, ಸರಿ ಬಿಡಿ ಆಯಿತು, ನಾಳೆವರೆಗೆ ತಾನೇ ವೇಟ್ ಮಾಡ್ತೀನಿ ನಾನು, ಅದೇನು ಸರ್ಪ್ರೈಸ್ ಅಂತ ನೋಡ್ತೀನಿ ಅಂತ ಭೂಮಿಕಾ ಹೇಳ್ತಾಳೆ.
ಗೌತಮ್ ಮತ್ತೆ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ. ಕೊನೆಗೂ ಭೂಮಿಕಾ ಅವ್ರ ಡೈರಿನ ನಾವು ಪಬ್ಲಿಷ್ ಮಾಡ್ತಾ ಇದೀವಿ. ಆ ಸರ್ಪ್ರೈಸ್ ನಾಳೆ ಭೂಮಿಕಾ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ತುಂಬಾ ಖುಷಿಯಲ್ಲೇನೆ ಇರ್ತಾರೆ. ಇತ್ತ ಜಯದೇವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾನೆ ಅಲ್ವಾ, ಯಾರೋ ಬಂದು ಜಯದೇವ್ಗೆ ಬೇಲ್ ಕೊಡ್ತಾರೆ. ಬೇಲ್ ಕೊಟ್ಟು ಅವನ್ನ ಬಿಡುಗಡೆ ಮಾಡ್ತಾರೆ. ಪೊಲೀಸ್ ಇದ್ದು ತಗೋ ಸಿಗ್ನೇಚರ್ ಮಾಡಿ ಇಲ್ಲಿಂದ ಹೊರಡು, ಇನ್ಮೇಲಾದ್ರೂ ಒಳ್ಳೆಯವನಾಗಿ ಬದುಕೋದ್ ಕಲಿ, ನಿನಗೆ ಬೇಲ್ ಆಗಿದೆ, ಇಲ್ಲಿಂದ ನೀನು ರಿಲೀಸ್ ಆಗ್ತಾ ಇದೀಯಾ, ಇನ್ ಮುಂದೆನಾದ್ರೂ ಚೆನ್ನಾಗಿರೋದ್ ಕಲಿ ಅಂತ ಹೇಳಿ ಪೊಲೀಸ್ ಜಯದೇವ್ಗೆ ಹೇಳ್ತಾ ಇರ್ತಾರೆ. ಜಯದೇವ್ಗೆ ಟೆನ್ಷನ್ ಆಗುತ್ತೆ. ಹಾಗೆ ಯೋಚನೆ ಕೂಡ ಮಾಡ್ತಾ ಇರ್ತಾನೆ, ಏನಿದು ನನಗೆ ಬೇಲ್ ಕೊಡ್ಸಿದಾರ, ಯಾರು ಕೊಡ್ಸಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ನನಗೆ ಯಾರು ಬೇಲ್ ಕೊಟ್ಟಿದ್ದು ಅಂತ ಹೇಳಿ ಜಯದೇವ್ ಪೊಲೀಸ್ನ ಕೇಳ್ತಾನೆ. ಆಗ ಪೊಲೀಸ್ ಇದ್ದು ನೋಡು ಇಲ್ಲೇ ಇದ್ದಾರೆ, ಇವರೇ ಕೊಟ್ಟಿದ್ದು ಅಂತ ಹೇಳಿ ಒಬ್ಬ ಲೇಡಿನ ತೋರಿಸ್ತಾರೆ. ನೀವ್ಯಾರು ಅಂತ ಹೇಳಿ ಜಯದೇವ್ ಕೇಳ್ತಾ ಇರ್ತಾನೆ. ನೋಡು ಇವಾಗ ಏನು ಮಾತಾಡೋದು ಬೇಡ, ಬಾ ಹೋಗೋಣ ಅಂತ ಹೇಳಿ ಆ ಲೇಡಿ ಇದ್ದು ಜಯದೇವ್ನ ಕರ್ಕೊಂಡು ಆಚೆ ಹೋಗ್ತಾಳೆ. ಜಯದೇವ್ ಇದ್ದು ಏನ್ ಮೇಡಮ್ ಯಾರು ನೀವು, ಇಲ್ಲಿವರೆಗೂ ನಾನು ನಿಮ್ಮನ್ನ ನೋಡೇ ಇಲ್ಲ, ಆದ್ರೆ ನೀವ್ ಯಾಕೆ ನನಗೆ ಬೇಲ್ ಕೊಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಜಯದೇವ್ ಕೇಳ್ತಾ ಇರ್ತಾನೆ. ಆ ಲೇಡಿ ಇದ್ದು ನಮ್ಗೆ ಮೇಡಮ್ ಇದ್ದಾರೆ, ಆ ಮೇಡಮ್ನೇ ನಿಮ್ಗೆ ಈ ಬೇಲ್ ಕೊಡ್ಸಿರೋದು, ಅವರಿಂದ ನಿಮ್ ಲೈಫೇ ಚೇಂಜ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಜಯದೇವ್ನ ಒಂದು ಪಾರ್ಕಿಗೆ ಕರ್ಕೊಂಬರ್ತಾರೆ. ಮೇಡಮ್ಮ ಯಾರಪ್ಪ ಅದು ಅಂತ ಮೇಡಮ್ ನನಗೆ ಗೊತ್ತಿಲ್ಲದೆ ಇರೋರು, ಅವ್ರು ಯಾಕೆ ನನಗೆ ಬೇಲ್ ಕೊಡಿಸ್ಬೇಕು ಅಂತ ಹೇಳಿ ಜಯದೇವ್ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಶಾಕುಂತಲಾ ಎಂಟ್ರಿ ಕೊಡ್ತಾಳೆ. ಶಾಕುಂತಲಾ ಬಂದ ತಕ್ಷಣ ಜಯದೇವ್ಗೆ ಶಾಕ್ ಆಗುತ್ತೆ. ಮಾಮ್ ನೀನಾ ಅಂತ ಹೇಳಿ ಜಯದೇವ್ ಕೇಳ್ತಾ ಇರ್ತಾನೆ. ಆಗ ಆ ಲೇಡಿ ಇದ್ದು ಹೌದು ನೋಡು ಬರ್ತಾ ಇದ್ದಾರೆ ಅಲ್ವಾ, ಅವರೇ ನಿನಗೆ ಬೇಲ್ ಕೊಡಿಸಿರೋದು, ನೀನು ಜೈಲಿಂದ ರಿಲೀಸ್ ಆಗೋದಕ್ಕೆ ಕಾರಣ ಅವರೇ ಅಂತ ಹೇಳಿ ಹೇಳ್ತಾಳೆ. ಆಗ ಜಯದೇವ್ಗೆ ಶಾಕ್ ಆಗುತ್ತೆ. ಮಾಮ್ ನೀನಾ, ನೀನ್ ನನ್ನ ರಿಲೀಸ್ ಮಾಡಿಸಿದ, ನೀನ್ ನನಗೆ ಬೇಲ್ ಕೊಟ್ಟ ಅಂತ ಹೇಳಿ ಜಯದೇವ್ ಕೇಳ್ತಾ ಇರ್ತಾನೆ. ಹೌದು ಜೈ, ಈ ಶಾಕುಂತಲಾ ಏನು ಅನ್ನೋದು ಇನ್ ಮುಂದೆ ನೋಡ್ತಾ ಹೋಗ್ತೀಯ ನೀನು. ಇಷ್ಟು ದಿನ ಈ ಶಾಕುಂತಲಾ ಬಗ್ಗೆ ನಿನಗೇನು ಗೊತ್ತಿರ್ಲಿಲ್ಲ. ಇಷ್ಟು ದಿನ ನಾನು ಮಾಡ್ಕೊಂಬಂದಿದ್ದು, ಆ ಗೌತಮ್ ಜೊತೆ ಇದ್ದಿದ್ದು, ಭೂಮಿಕಾ ಜೊತೆ ಇದ್ದಿದ್ದು, ಹಾಗೆ ಮನೇಲಿ ಯಾವ ರೀತಿ ಇದ್ದೆ ಅನ್ನೋದು ಅದೆಲ್ಲ ನಿಜ ಅಂತ ಅನ್ಕೊಂಡಿದೀಯಾ? ಇಲ್ಲ, ಅದೆಲ್ಲ ಸುಳ್ಳು. ನನ್ನ ದ್ವೇಷನ ನಾನು ಹೇಗೆ ಮರೀಲಿ ಜೈ? ಅದೇನೇ ಆಗಿರ್ಲಿ, ನೀ ಏನೇ ಮಾಡಿರ್ಲಿ, ನೀನು ನನ್ನ ಮಗ, ನಿನ್ನ ಮಾತ್ರ ನಾನು ಬಿಟ್ಕೊಡೋ ಮಾತೇ ಇಲ್ಲ. ಆ ಭೂಮಿಕಾ ಮತ್ತೆ ಗೌತಮ್ ಇಬ್ರು ನಾನು ಯಾವತ್ತೂ ಮರೆಯೋದೇ ಇಲ್ಲ. ಅವರಿಬ್ರು ನಾನು ದ್ವೇಷದಿಂದಲೇ ನೋಡ್ತಾ ಇದ್ದೀನಿ. ಇವಾಗಲೂ ಕೂಡ ಅವ್ರನ್ನ ದ್ವೇಷಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದು ಅಂತ್ಯ ಆಡಲೇಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ನಾಟಕ ಮಾಡಿಕೊಂಡು ಅವ್ರ ಜೊತೆಗೆ ಇದ್ದೀನಿ. ಒಳ್ಳೆಯವಳ ಥರ ನಾನು ಬದಲಾಗಿದ್ದೀನಿ ಅನ್ನೋಳ ಥರ ಅವ್ರ ಜೊತೆನೇ ಇದ್ಕೊಂಡು ಅವರು ಮಾಡ್ತಾ ಇರೋದನ್ನೆಲ್ಲ ಪ್ರತಿಯೊಂದು ತಿಳ್ಕೊಂಡು ನಾನು ಆ ಗೌತಮ್ ಮತ್ತೆ ಭೂಮಿಕಾಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಪಾಪ ಹಳೆಯದನ್ನೆಲ್ಲ ಮರೆತು ನಾನಿವಾಗ ಬದಲಾಗಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಅದು ಯಾವತ್ತೂ ಸಾಧ್ಯನೇ ಇಲ್ಲ. ನನಗೂ ನನ್ನ ಮಕ್ಕಳು ಅನ್ಯಾಯ ಮಾಡಿರೋವಂಥ ಆ ಗೌತಮ್ ಮತ್ತೆ ಭೂಮಿಕಾ ಮಕ್ಕಳ ಜೊತೆ ಖುಷಿಯಾಗಿರೋಕ್ಕೆ ನಾನು ಬಿಟ್ಬಿಡ್ತೀನಾ? ಖಂಡಿತವಾಗ್ಲೂ ಇಲ್ಲ. ಇನ್ನು ಮುಂದೆ ನೋಡ್ತಾ ಇರು ನನ್ನ ಆಟನ ಅಂತ ಹೇಳಿ ಶಾಕುಂತಲಾ ಹೇಳ್ತಾ ಇರ್ತಾಳೆ. ಶಾಕುಂತಲಾ ಮಾತು ಕೇಳಿದ ತಕ್ಷಣ ಜಯದೇವ್ಗೆ ಫುಲ್ ಶಾಕು ಆಗುತ್ತೆ. ಹಾಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮಾಮ್ ನೀ ಹೇಳ್ತಾ ಇರೋದೆಲ್ಲ ನಿಜಾನಾ? ನೀನು ಬದಲಾಗೇ ಇಲ್ವಾ? ನೀನು ಬದಲಾಗಿದೆಯಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನೀ ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮಾಮ್. ಗೌತಮ್ ದಿವಾನ್ ನೋಡ್ತಾ ಇರು ಇನ್ನು ಮುಂದೆ ಅಂತ ಹೇಳಿ ಜಯದೇವ್ ಕೂಡ ತುಂಬ ಖುಷಿಯಲ್ಲೇನೆ ಶಾಕುಂತಲಾ ಜೊತೆ ಮಾತಾಡ್ತಾ ಇರ್ತಾನೆ. ಶಾಕುಂತಲಾ ಜಯದೇವ್ನ ತಬ್ಕೊಂಡು ಸಾರಿ ಜೈ, ನಿನ್ನ ಇಷ್ಟು ದಿನ ಜೈಲಲ್ಲಿ ಇರೋ ಹಾಗೆ ಮಾಡ್ಬೇಕಾಯ್ತು, ಆದ್ರೆ ಪರಿಸ್ಥಿತಿ ಆ ರೀತಿ ಇತ್ತು. ಇನ್ ಮುಂದೆ ನೋಡ್ತಾ ಇರು, ಮತ್ತೆ ನಾನು ನೀನು ಒಂದಾಗ್ತಾ ಇದೀವಿ. ಆ ಗೌತಮ್ ಭೂಮಿಕಾನ್ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ನೋಡ್ತಾ ಇರು ಅಂತ ಹೇಳಿ ಶಾಕುಂತಲಾ ಹೇಳ್ತಾ ಇರ್ತಾಳೆ. ಇತ್ತ ಜೀವ ಟೆನ್ಷನ್ ಮಾಡ್ಕೊಂಡು ಮನೇಲಿ ಓಡಾಡ್ತಾ ಇರೋದನ್ನ ಜೀವ ಅಮ್ಮ ನೋಡ್ತಾರೆ. ಜೀವ ಇದ್ದು ಯಾಕಮ್ಮ ಈ ರೀತಿ ಮಾಡಿದೆ ನೀನು, ಇದನ್ನೆಲ್ಲ ಅಕ್ಕನಿಗೆ ಯಾಕೆ ಹೇಳಕ್ ಹೋಗದೆ, ನಾನು ಜೈಲಿಗೆ ಆ ಜಯದೇವನ ಮಾತಾಡ್ಸೋಕ್ಕೆ ಹೋಗಿದ್ದು ಅದೆಲ್ಲ ನೀನು ಅಕ್ಕನಿಗೆ ಯಾಕೆ ಹೇಳಕ್ ಹೋದೆ, ಅವಳು ನನಗೆ ಫೋನ್ ಮಾಡಿ ಬೈತಾ ಇದ್ದಾಳೆ ಗೊತ್ತಾ, ನನಗೂ ಅವಳಿಗೂ ಸಂಬಂಧನೇ ಇಲ್ಲ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ ಅಂತ ಜೀವ ಕೇಳ್ತಾ ಇರ್ತಾನೆ. ಜೀವ ಅಮ್ಮ ಇದ್ದು ನೋಡು ಜೀವ, ಈ ವಿಷಯನ ನಾನೇ ಭೂಮಿಕಾಗೆ ಹೇಳೋದೆ, ಯಾಕೆ ಅಂತ ಹೇಳಿದ್ರೆ ನೀನೇನಾದ್ರೂ ಒಂದು ಮಾಡೋದು ಮತ್ತು ಅದು ಇನ್ನೊಂದು ಏನಾದರೂ ಆಗೋದು, ಏನಾದರೂ ಮತ್ತು ಭೂಮಿಕಾಗೆ ಅಲ್ವಾ ತೊಂದರೆ ಆಗೋದು, ಭೂಮಿನೇ ಅನುಭವಿಸ್ಬೇಕಾಗುತ್ತೆ. ಅವಳು ನೋಡೋದಕ್ಕೆ ಮೇಲ್ನೋಟದಲ್ಲಿ ಏನೂ ಆಗಿಲ್ಲ, ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊತಾಳೆ ಅಷ್ಟೇ. ಆದರೆ ಅವಳ ಮನಸ್ಸಲ್ಲಿ ತುಂಬ ನೋವಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಅದಕ್ಕೋಸ್ಕರ ನೀ ಏನಾದರೂ ಮಾಡೋದು ಇನ್ನೊಂದು ಏನಾದರೂ ಆಗೋದು ಅದು ಬೇಡ ಅಂತ ಹೇಳಿ ನಾನು ಮೊದಲೇ ಅವಳಿಗೆಲ್ಲ ಗೊತ್ತಿರಲಿ ಅಂತ ಹೇಳಿದೆ ಅಂತ ಹೇಳಿ ಹೇಳ್ತಾರೆ. ಸರಿ ಅಮ್ಮ ಆಯ್ತು ಬಿಡು ಅಂತ ಜೀವ ಕೂಡ ಹೇಳ್ತಾನೆ. ಈತ ಹಾಸ್ಪಿಟಲಲ್ಲಿ ಗೌತಮ್ ರಿಪೋರ್ಟ್ನ ನೋಡಿದ ತಕ್ಷಣ ನರ್ಸ್ಗೆ ಶಾಕ್ ಆಗುತ್ತೆ. ನರ್ಸ್ ಇದ್ದು ಶಾಕಲ್ಲೇ ಓಡ್ ಬಂದು ಡಾಕ್ಟರ್ ಅವಾಗಲೇ ಬಂದು ಗೌತಮ್ ಅವರು ಈ ಟೆಸ್ಟಿಗೆಲ್ಲ ಕೊಟ್ಟೋಗಿದ್ರು ಅಲ್ವಾ, ನೋಡಿ ಡಾಕ್ಟರ್ ರಿಪೋರ್ಟಲ್ಲಿ ಏನಂತ ಬಂದಿದೆ, ನನಗಂತೂ ತುಂಬ ಭಯ ಆಗ್ತಾ ಇದೆ. ಈ ರಿಪೋರ್ಟ್ ಎಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದೆ, ದೊಡ್ಡ ಕಾಯಿಲೆ ಇದೆ ಅನ್ನಿಸ್ತಾ ಇದೆ ಡಾಕ್ಟರ್ ಅಂತ ಹೇಳಿ ನರ್ಸ್ ಶಾಕಲ್ಲೇ ಡಾಕ್ಟರ್ಗೆ ಹೇಳ್ತಾಳೆ. ಆಗ ಡಾಕ್ಟರ್ ಇದ್ದು ಹೌದಾ ಕೊಡಿ ಇಲ್ಲಿ ನೋಡೋಣ ಅಂತ ಹೇಳಿ ಗೌತಮ್ ರಿಪೋರ್ಟ್ನೆಲ್ಲ ನೋಡ್ತಾರೆ. ಡಾಕ್ಟರ್ಗೂ ಕೂಡ ಶಾಕ್ ಆಗುತ್ತೆ. ಏನಿದು ಈ ರೀತಿ ಆಗ್ತಾ ಇದೆನಾ, ನೋಡಿ ಗೌತಮ್ ಅವ್ರ ಟೆಸ್ಟಿಂಗ್ ಇದೆ ಅಲ್ವಾ, ಅದನ್ನೆಲ್ಲ ಲ್ಯಾಬಿಗೆ ಕಳಿಸಿ ಅದನ್ನೆಲ್ಲ ಇನ್ನೊಂದ್ಸಲ ಟೆಸ್ಟ್ ಮಾಡಕ್ಕೆ ಹೇಳಿ, ಎಲ್ಲದು ಕ್ಲಿಯರ್ ಆಗಿ ಇನ್ನೊಂದ್ಸಲ ಚೆಕಪ್ ಆಗಬೇಕು, ಹಾಗೆ ಆ ರಿಪೋರ್ಟ್ ಎಲ್ಲ ಬೇಗ ಬರಬೇಕು, ಪ್ರತಿಯೊಂದು ಕೂಡ ರಿಪೋರ್ಟಲ್ಲಿ ಮೆನ್ಷನ್ ಆಗಿರಬೇಕು, ಹಾಗೆ ಪ್ರತಿಯೊಂದು ಕೂಡ ಇನ್ನೊಂದ್ಸಲ
ಗೌತಮ್ ಅವರು ಟೆಸ್ಟಿಂಗ್ ಆಗಬೇಕು, ಇದನ್ನೆಲ್ಲ ಆದಷ್ಟು ಬೇಗ ಮಾಡಬೇಕು, ಇಮಿಡಿಯೇಟ್ ಆಗಿ ಇದನ್ನೆಲ್ಲ ಲ್ಯಾಬಿಗೆ ಕಳಿಸ್ಕೊಡಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್ ಅಂತ ಹೇಳಿ ಆ ನರ್ಸ್ ಹೇಳ್ತಾಳೆ. ಇತ್ತ ಡಾಕ್ಟರ್ಗೆ ಟೆನ್ಷನ್ ಆಗಿಬಿಡುತ್ತೆ. ಡಾಕ್ಟರ್ ಆಡ್ತಾ ಇರೋದನ್ನ ನೋಡಿದರೆ ಗೌತಮ್ ಅವ್ರಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆನೇ ಬಂದಿದೆ ಅನ್ನೋ ರೀತಿ ಆಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕೆಲವೊಬ್ರು ಏನು ಹೇಳ್ತಾ ಇದ್ದಾರೆ, ಈ ಧಾರಾವಾಹಿ ಎಂಡ್ ಆಗುತ್ತೆ, ಗೌತಮ್ ಅವ್ರಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಬರುತ್ತೆ, ಗೌತಮ್ ಸಾವಿನಿಂದ ಈ ಧಾರಾವಾಹಿ ಅಂತ್ಯ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದ್ರೆ ನಮ್ಮ ಪ್ರೇಕ್ಷಕರಿಗೆ ತುಂಬ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಹ್ಯಾಪಿ ಎಂಡಿಂಗ್ ಇರಬೇಕು ಈ ಸೀರಿಯಲ್ನಲ್ಲಿ. ಗೌತಮ್ ಸಾವಿನಿಂದ ಈ ಧಾರಾವಾಹಿ ಏನಾದರೂ ಎಂಡ್ ಆಯಿತು ಅಂತ ಹೇಳಿದ್ರೆ ತುಂಬ ಬೇಜಾರು ಮಾಡ್ಕೊತಾರೆ ನಮ್ಮ ವೀಕ್ಷಕರೆಲ್ಲ. ಈತ ಶಾಕುಂತ ನೋಡಿದರೆ ತನ್ನ ಮಗನ ಜೊತೆ ಮತ್ತೆ ಕೈ ಜೋಡಿಸಿದಾಳೆ. ಜಯದೇವ್ ಜೊತೆ ಮತ್ತೆ ಕೈ ಜೋಡಿಸಿ ಗೌತಮ್ ಮತ್ತೆ ಭೂಮಿಕಾಗೆ ಮತ್ತೆ ತೊಂದರೆ ಮಾಡಬೇಕು ಅಂತ ಹೇಳಿ ರೆಡಿಯಾಗಿ ನಿಂತಿದ್ದಾಳೆ. ಆದರೆ ಈ ಕಡೆ ನೋಡಿದರೆ ಗೌತಮ್ಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಡಾಕ್ಟರ್ ನರ್ಸ್ ಎಲ್ಲ ಈ ರೀತಿ ಆಡ್ತಾ ಇರೋದನ್ನ ನೋಡಿ ಅಂದರೆ ರಿಪೋರ್ಟ್ನೆಲ್ಲ ನೋಡಿಬಿಟ್ಟು ಅವ್ರು ಆಡ್ತಾ ಇರೋದನ್ನ ನೋಡಿದರೆ ಗೌತಮ್ ಅವ್ರಿಗೆ ಯಾವುದೋ ಒಂದು ಗಂಭೀರವಾದ ಕಾಯಿಲೆ ಇದೆ ಅನ್ನೋ ರೀತಿ ಆಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಗೌತಮ್ ಅವ್ರಿಗೆ ಅಂತ. ನೆಕ್ಸ್ಟ್ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.